ಉತ್ಸಾಹ. ಒಡೆಯ, ಒಂದೊಮ್ಮೆಗೆ ದೂರ್ವಾಸನ ಶಾಪದಿಂದ ದೇವಲೋಕದ ಸಂಪತ್ತೆಲ್ಲವೂ ಸಮುದ್ರದ ಪಾಲಾಗಿದೆ. ಅಪ್ಸಮಂತ್ರದ ಕಾಲದಲ್ಲಿ ಮತ್ತೊಮ್ಮೆ ಹುಟ್ಟಿ ಬಂದಿದ್ದಾದ್ರಿಂದ ಅಪ್ಸರಾಂಗನೆಯರು ಎನ್ನುವಂತಹ ಹೆಸರು ನಮಗೆ ಬಂತು. ಎಲ್ಲವನ್ನೂ ಪುನರೊಮ್ಮೆ ಸಮುದ್ರ ಮಂಥನದಲ್ಲಿಯೇ ಪಡೆದರು. ನಿನ್ನನ್ನು ವಿಶಿಷ್ಟ ರೀತಿಯಿಂದ ಪಡೆದ ಕಾರಣದಿಂದಲೇ ಇವತ್ತು ನನ್ನ ಹಾಗೆ ನಿಂತು ಅಲ್ಲಿ ಅತ್ತ ಬಡಗಿಗೂ ಆಗುತ್ತದೆ, ಚಿತ್ತ ತೆಂಗಿಗೂ ಆಗುತ್ತದೆ. ಮೂಲ ಒಂದೇ ಅಲ್ವಾ ಒಡೆಯ? ಇನ್ನೀಗ ಗಾದಿನ ತಪಸ್ಸನ್ನು ಕೈಗೂಡಕ್ಕೆ ಬೇಕಾಗಿ ಮೇಲಕ್ಕೆ ಹೋಗು ಎನ್ನುವ ಹಾಗೆ ಅಪ್ಪಣೆಯನ್ನು ಕೊಟ್ಟಿದ್ದೀರಿ. ನೀನೀಗ ಹೋಗಲಿಲ್ಲ ಸಮರ್ಥವಾದಂತಹ ಸ್ವರ್ಗವೇ ಅವನತಿಯನ್ನು ಹೊಂದುತ್ತದೆ. ಗಾದಿನ ತಪಸ್ಸನ್ನು ನಾನು ಕೆಡಿಸಬೇಕೆ? ನಿರಂತರವಾದಂತಹ ತಪಸ್ಸು ಲಕ್ಷ್ಯ ಸ್ವರ್ಗದತ್ತ ಎನ್ನುವ ಸಾಧದಿಂದ ಗೊತ್ತಾಗಿದೆ. ಒಂದೊಮ್ಮೆಗೆ ಈ ಸ್ವರ್ಗಲೋಕದಲ್ಲಿ ಪುರುಷರ ಹೃದಯವನ್ನು ಅಲೆಗಳ ನೋಟದಿಂದ ಕರಗಿಸುವಂತಹ ಶಕ್ತಿ ನನಗಿದೆ. ನೋಡು, ದಿವ್ಯ ತೇಜಸ್ವಿಗಳಂತಹ ನಮಗೆ ಹೃದಯ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ಲೂ ಇಲ್ಲ. ಹೃದಯ ಇಲ್ಲ ಅಂತ ಕೇಳಿದ್ರೆ ಪ್ರಪಂಚ ನಮ್ಮ ಶರೀರದ ಪ್ರತಿಯೊಂದು ಭಾಗದಲ್ಲೂ ಇದೆ. ಹೌದು, ಅಂತವರನ್ನೇ ಸೆಳೆಯುತ್ತೀರಿ. ಹೌದು. ಅಂತಹ ಹೃದಯದ ಭಾವನೆಯನ್ನು ಸೆಳೆಯಲಿಕ್ಕೆ ನಿನಗಾಗಲಿಕ್ಕಿಲ್ವೋ? ಆದರೆ ಕೌಶಿಕನ ತಪಸ್ಸನ್ನು ಕೆಡಿಸುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಯಾಕೆ? ಜ್ಞಾನದಲ್ಲಿ ಆತ ಬ್ರಹ್ಮನಿಗೆ ಸಮಾನ, ಕೋಪದಲ್ಲಿ ಆತ ಮೃಗ ಸನ್ನಿಕ. ಒಂದೊಮ್ಮೆಗೆ ತ್ರಿಶಂಕನಿಗೆ ನೇರವಾಗಿ ಸಮೇತವಾಗಿ ಆಗಮನವಾದಾಗ ಆತನನ್ನು ನೀವು ನೆಲಕ್ಕೆ ದೂಡಿದವರು. ಇದನ್ನು ತಿಳಿದಂತಹ ವಿಶ್ವಾಮಿತ್ರರು ಆತನನ್ನು ಅಧಪಥದಲ್ಲಿಯೇ ನಿಲ್ಲಿಸಿ ಆತನಿಗೆ ಪ್ರತಿಸ್ವರ್ಗ ನಿರ್ಮಾಣವನ್ನು ಮಾಡಿಕೊಂಡು ಇನ್ನೊಂದು ತ್ರಿಶಂಕು ಸ್ವರ್ಗ ಅಂತ ಆಯ್ತು ಇಲ್ವೋ? ಹಾಗಾದರೆ ವಿಶ್ವಾಮಿತ್ರರು ಬ್ರಹ್ಮನಿಗೆ ಸಮಾನ ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಶೀಘ್ರ ಕೋಪದಲ್ಲಿ ಮೃಗ ಸನ್ನಿಪನಾಗಿ ಅಂತವರ ತಪಸ್ಸನ್ನು ಕೆಡಿಸುವುದಕ್ಕೆ ನಾನು ಮುಂದುವರಿದೆನು ಎಂದಾಗ ಹೋಗಿ ನಾನು ನರ್ತನ ಮಾಡಿದ ನನ್ನನ್ನು ಕಂಡುಬಿಟ್ಟು ನೋಡಲಾಗ, ನನ್ನದಾದಂತಹ ಸಂಕಟವನ್ನು ಆತ ಆಕ್ರಮಿಸಲಾಗ, ನನ್ನದಾದಂತಹ ಗಾಯನವನ್ನು ಆತ ಕೇಳಲಾಗ. ಕಣ್ಣು ಬಿಟ್ಟರೆ ನನ್ನನ್ನೇನು ಈ ಸ್ವರ್ಗವನ್ನೇ ಸುಟ್ಟು ಭಸ್ಮಕೊಳ್ಳುವುದಕ್ಕೆ ಆತ ಶಕ್ತನಿದ್ದಾನೆ. ಮುನಿಗಳಲ್ಲಿ ಆತ ಘನಬಲವಂತನಾಗಿದ್ದಾನೆ. ಅನ್ವೇಷಣೆಯ ಇದೆಲ್ಲ ನಿಮಗೆ ತಿಳಿದಿರೂ ಕೂಡ ಮತ್ತೊಮ್ಮೆ ಈ ಮೇಲಕ್ಕೆ ಅಪ್ಪಣೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಪದಕದಲ್ಲಿ ಬಿದ್ದು ಬೇಡಿಕೊಳ್ಳುವುದು ನೀವು ಹೇಳಿದಂತಹ ಉದ್ಯೋಗವನ್ನು ಮಾಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನನ್ನನ್ನು ಕ್ಷಮಿಸಬೇಕು. ಅದಕ್ಕೆ ನೀನೊಂದಲ್ಲ, ಆ ಗಾದಿಯನ್ನ ಹೆಸರನ್ನು ಕೇಳುವ ಕ್ಷಣದಲ್ಲಿ ಅರೆಗಡಿಗೆಯಲ್ಲಿ ನಾನು ಕೂಡ ಒಂದೊಮ್ಮೆಗೆ ಸಂಕಲ್ಪ ವಿರಹಿತನಾದ ಏನು ಮಾಡಬೇಕೆನ್ನುವಂತಹ ಕಿಂಕರ್ತವ್ಯ ಮೂಢನಾದಂತಾದ್ರೆ ನೀನು ಈ ರೀತಿಯಾಗಿ ಆಲೋಚನೆ ಮಾಡುವುದರಲ್ಲಿ ತಪ್ಪಿಲ್ಲ. ಗಂಡು ಹೆಣ್ಣು ಎನ್ನುವುದು ಪ್ರಪಂಚದ ಸೃಷ್ಟಿಯಲ್ಲೆಲ್ಲ ಉಂಟು. ಯಾಕೆ? ದಿವ್ಯ ತೇಜಸ್ವಿಗಳಾದಂತಹ ನಮ್ಮಲ್ಲಿ ಗಂಡು ಹೆಣ್ಣು ಉಂಟು. ಗಂಡು ಹೆಣ್ಣು ತಿರುವುದೇ ಪರಸ್ಪರ ಆಕರ್ಷಣೆಗೆ ಒಳಗಾಗುವಂತಹ ಮೂಲಭೂತವಾದಂತಹ ವ್ಯಕ್ತಿತ್ವವಾಗಿ. ಹಾಗಾಗಿ ನೀನು ಹೆದರುವುದು ನೋಡಿದನು ಆತ ಮೂಲತಃ ರಾಜಕುಮಾರನೇ ಇದ್ದಾನೆ. ಮೇಲಾಗಿ ಪೃಥ್ವಿ ಶರೀರವನ್ನು ಹೊಂದಿದಂತಹ ಆತ ಭೂಮಿಯಲ್ಲಿ ನಿಂತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ಅವನದಾದಂತಹ ರಾಜ್ಯವನ್ನು ಸಂಚಲನಗೊಳಿಸುವುದಕ್ಕಾಗಿ ನೀನು ಹೊರಗೆ ಹೋಗಬೇಕು ಅಂತ ಹೆದರುತ್ತೇನೆ. ಅವನನ್ನು ಎದುರಿಸುವಲ್ಲಿ
ಒಬ್ಬಳೆಯ? ನೀನು ಒಬ್ಬಳೆಯಲ್ಲ. ನಾನು ಒಬ್ಬಳೆ ಹೋಗಿ ನಾನು ಉಳಿಯುವುದು ಇಲ್ಲ. ನೀನು ಹೋಗಬೇಕು. ಅವ್ರ ಮನಸ್ಸನ್ನು ಸೆಳೆಯಬೇಕು. ಹೇಗೆ ಅಂತ ಇರುವುದು? ಸೆಳೆಯಬೇಕಾದ ಮನಸ್ಸು ಚಾಂಚಲ್ಯ ಕೊಡಬೇಕು. ಚಾಂಚಲ್ಯ ಕೊಡಬೇಕು ಅಂತಾದ್ರೆ ಮೊದಲನ್ನು ಸಾಯಬೇಕು. ಮನ್ಮಥ ಮಾತ್ರವಲ್ಲ, ನೋಡಿ ಎಷ್ಟೇ ಒಳ್ಳೆಯದು ಆತ ಅನುಕೂಲ ಆಗಿದೆ. ಹಾಗಾಗಿ ಮರುತನು ಸಹ ಬರ್ತಾನೆ. ಮರುತ ಮಾತ್ರವಲ್ಲದೆ ಇವರ ಕೂಡಿ ಎದುರಿಗೆ ನಾನು ಬರೆದಿದ್ದು ಹಿಂದ್ಗಡೆ ದೂರದಲ್ಲಿ ಮಾಡಿದ್ದೇನೆ. ಸರಿ. ಹಾಗಾಗಿ ಮನ್ಮಥನನ್ನು ಒಪ್ಪಿಸುವ ಕೇವಲ ಆಗಿದೆ. ಈಗ ಮನ್ಮಥನಿಗೆ ಹೋಗ್ಬೇಕು. ಮನ್ಮಥನಿಗೆ ಹೋಗುವುದಾದ್ರೆ ನೀವು ಹಿಂದಿನಿಂದ ಹೋಗಿ ನಾನು ಹಿಂದಿನಿಂದ ಬರ್ತೇನೆ. ಈಗ ನಾನು ಮುಂದಿನಿಂದ ಹೋಗುವುದು, ಮೇಲಕ್ಕೆ ನನ್ನ ಹಿಂದಿನಿಂದ ಬರುವುದು. ಹೌದು. ಈಗ ಇಲ್ಲಿವರೆಗೆ ತಪ್ಪು ಹೋಗಲಿಲ್ಲ. ಏನು ಈಗ ಮೇಲಕ್ಕೆ ಹಿಂದ್ಗಡೆ ಕಟ್ಟಿಕೊಂಡು ದೇವರ ಊರು ಸುತ್ತಮುತ್ತಲ ಹಾಗಾಗಿದ್ದಲ್ಲ. ಕೆಲಸ ಮಾಡುವ, ನಾನು ಮುಂದಿನಿಂದ ಹೋಗ್ತೇನೆ, ನೀವು ಹಿಂದಿನಿಂದ. ನೀನು ಮುಂದಿನ ಈಗ ನೀನು ಮುಂದಿನಿಂದ ಹೋದ್ರೆ ಹಿಂದಿನಿಂದ ನಾನು ಬಂದ್ರೆ ಇಲ್ಲಿಯವರೆಗೆ ದೇವರಿಗೆ ತಲೆ ಆದರೂ ಸರಿಯಿತ್ತು. ಈಗ ಮುಂದುಗಡೆ ಮೇಲಕ್ಕೆ ಹೋದ್ರೆ ಹಿಂದಿನಿಂದ ಸುತ್ತಮುತ್ತಲ ಅಪಪ್ರಚಾರ ಹೇಗೆ ಮಾಡಿದ್ರು ಅಪಪ್ರಚಾರವೇ. ಜೊತೆಯಾಗಿ ಹೋಗುವ. ಜೊತೆಯಾಗಿ ಈಗ ದೇವೇಂದ್ರ ಅವಳನ್ನು ಕಟ್ಟಿಕೊಂಡೇ ತಿರುಗುತ್ತಾನೆ ಪ್ರಚಾರ. ಹಾಗಾದ್ರೆ ಹೋಗ್ಲಿಕ್ಕಿಲ್ಲ ಇವರು. ಹೋಗ್ಬೇಕು. ಹೇಗೆ? ಯಾರು ಏನೇ ಮಾತಾಡುವುದು ಹೌದು ಪರಿಸ್ಥಿತಿ ಗೊತ್ತುಂಟು. ಹಾಗಾಗಿ ಆ ಮನ್ಮಥ ನಡೆಗಾಗಿ ನೀವು ಒಬ್ಬರು ಚೆನ್ನಾಗಿದ್ರೆ ಮತ್ತೆ ನಮ್ಮ ಕರುಣಾಕರ ಸಂತೃಪ್ತಿಯಲ್ಲಿ ಇದ್ದಾರೆ ಎಂದು ಲಕ್ಷಣ. ಯಾಕೆ ಹೇಳಿದ ಗೊತ್ತಲ್ಲ, ನೀವು ಪರಮ ಭಾಗವತರಲ್ವೇ, ಭಗವದ್ಭಕ್ತರಲ್ವೇ. ನಿಮಗೆ ಕರುಣಾಕರನ್ನು ಕಂಡರೆ ಅಮಿತವಾದಂತಹ ಭಕ್ತಿ ಗೌರವ. ಆ ಕರುಣಾಕರನಿಂದ ಹಾಗೆ ನಿಮ್ಮನ್ನು ಕಂಡರೆ ಅತ್ಯಂತ ಪ್ರೀತಿ ವಾತ್ಸಲ್ಯ. ಹಾಗಾಗಿ ಅವರು ಹೇಳುವರು, ಅಹಂ ವಸಂ ವೈಕುಂಠೆ ಯೋಗಿ ಹೃದಯೇನ ಎತ್ತರಗಾಳಿಸಿ ಕಟ್ಟದಿಷ್ಟಾಮಿ ನಾರದ. ನಾವು ವೈಕುಂಠದಲ್ಲಿ ಇಲ್ಲ, ಯೋಗಿಗಳ ಹೃದಯದಲ್ಲಿ ಇಲ್ಲ. ನಾನಿರುವುದು